ವೀಕ್ಷಕರೇ, ಇವತ್ತು ನಾನು ನಿಮಗೆ ಸುರಕ್ಷಾ ಮಡ್ ಬ್ಲಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ ನಿಮಗೆ ಪರಿಚಯ ಮಾಡಿಕೊಡ್ತಿದ್ದೀನಿ. ನನ್ನ ಜೊತೆ ಇವತ್ತು ಸಾತ್ವಿಕ್ ಅವರು ಇದ್ದಾರೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ಕೊಡ್ತೀನಿ ನಾನು ನಿಮ್ಗೆ. ಹೇಗೆ ಅಂತ ಅಂದ್ರೆ, ಈ ಕಂಪನಿ ಫೇಮಸ್ ಬಂದ್ಬಿಟ್ಟು ಮಡ್ ಬ್ಲಾಕ್ಸ್ ಗೆ ತುಂಬಾ ಫೇಮಸ್ ಇದೆ. ಅದ್ರ ಜೊತೆಗೆ ಈ ಒಂದು ಹೊಸ ಒಂದು ಬ್ರಿಕ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನಿಮ್ಗೆ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಸಾತ್ವಿಕ್ ಅವರು ಸಾಕಷ್ಟು ಡೀಟೇಲ್ಸ್ ನ ಕೊಡ್ತಾರೆ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೂಪರ್ ಸರ್. ಈಗ ನಿಮ್ದು ಆಲ್ರೆಡಿ ಯುವರ್ ಫೇಮಸ್ ಇನ್ ಮಡ್ ಬ್ಲಾಕ್ಸ್ ಅಲ್ಲಿ ಎಲ್ಲಾ ಕಡೆ ಕರ್ನಾಟಕ ಸುತ್ತ ನಿಮ್ದೇ ಇದೆ. ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ಕೊಂಡಿದ್ರ. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನಮ್ಮ ವೀಕ್ಷಕರಿಗೆ ಕೊಡಿ. ಈಗ ಎಮ್ಸನ್ ಬ್ಲಾಕ್ಸ್ ಎಲ್ಲ ಎಲ್ಲೆಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ? ಲೈಕ್ ನೀವ್ ಹೇಳಿದ್ರೆ ಕಾಂಪೌಂಡ್ ಆಗಿರ್ಬೋದು, ಲೈಕ್ ಗೋಡನ್ಸ್ ಆಗಿರ್ಬೋದು, ಬೇರೆ ಎಲ್ಲೆಲ್ಲ ಈಗ ಮನೆಗೂ ಹೋಗುತ್ತೆ. ಮನೆಗೂ ಎಮ್ಸನ್ ಬ್ಲಾಕ್ ತುಂಬಾ ಜನ ಲೈಕ್ ಮಾಡ್ತಾರೆ. ಯಾಕಂದ್ರೆ ಇದು ಮಾಮೂಲ್ ಬ್ಲಾಕ್ ತರಲ್ಲ, ಇದು ಲಾಕ್ ಸಿಸ್ಟಮ್ ಇರೋ ಬ್ಲಾಕ್. ಅಂದ್ರೆ ನೀವು ವಾಲ್ ಬಿಲ್ಡ್ ಮಾಡುವಾಗ ನೀವು ಗಾರೆ ಹಾಕದೆ ಲಾಕ್ ಮಾಡ್ತಾ ಹೋಗಿ ನೋಡ್ಬೋದಾ? ನಾನು ತೋರಿಸ್ತೀನಿ ಇದರಲ್ಲಿ. ಎಷ್ಟಿದೆ ಸರ್ ವೈಟ್? ಇದು 18 kg ಇದೆ ಬ್ಲಾಕ್. ಬ್ಲಾಕ್ weight ಜಾಸ್ತಿ ಇದೆ ನಿಮ್ಗೆ. ಇದೇ ಕಾರ್ನರ್ ಅಲ್ಲಿ ಬ್ಲಾಕ್ ಇದೆ ನೋಡಿ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು. ಶೇಪ್ ತುಂಬಾ ಚೆನ್ನಾಗಿದೆ, ಮೇಕಿಂಗು ಸೂಪರ್ ಆಗಿದೆ. 18 ಕಿಲೋ ಇದೆ ಒಂದು ಬ್ಲಾಕ್. ನಿಮ್ಮ ಕನಸಿನ ಮನೆಗೆ ಈಗ ಹೊಸ ತಂತ್ರಜ್ಞಾನ ಸುರಕ್ಷಾ ಮಡ್ ಬ್ಲಾಕ್. ಮನೆ ನಿರ್ಮಾಣದ ವೆಚ್ಚವನ್ನ ಕಡಿಮೆ ಮಾಡಿ ಗುಣಮಟ್ಟವನ್ನ ಹೆಚ್ಚಿಸಲು ಇದೀಗ ಆಯ್ಕೆ ಮಾಡಿ ಸುರಕ್ಷಾ ಇಂಟರ್ಲಾಕಿಂಗ್ ಎಮ್ಸ್ಯಾಂಡ್ ಬ್ಲಾಕ್ಸ್. ಸಾಮಾನ್ಯ ಕಟ್ಟಡ ಸಾಮಗ್ರಿಗಳಿಗಿಂತ ವಿಭಿನ್ನವಾಗಿ ಕೇವಲ ಒಂದು ಸಿಮೆಂಟ್ ಬ್ಯಾಗ್ನಿಂದ ಸುಮಾರು 1000 ಬ್ಲಾಕ್ಗಳನ್ನ ಅಳವಡಿಸಬಹುದು. ಇದರೊಂದಿಗೆ ಮರಳಿನ ಅಗತ್ಯ ಇಲ್ಲ, ಪ್ಲಾಸ್ಟರಿಂಗ್ ಅವಶ್ಯಕತೆಯೂ ಇಲ್ಲ. ಹೀಗಾಗಿ ಸಮಯ, ಹಣ ಎರಡನ್ನು ಉಳಿಸಬಹುದು. ಈ ಇಂಟರ್ಲಾಕಿಂಗ್ ಎಮ್ಸ್ಯಾಂಡ್ ಬ್ಲಾಕ್ಗಳು ಗಟ್ಟಿತನ, ದೀರ್ಘಾಯುಷ್ಯ, ಆಕರ್ಷಕ ಫಿನಿಶಿಂಗ್ ಕೊಡುತ್ತೆ. ಮನೆಗಳು, ವಿಲ್ಲಾಗಳು, ಫಾರ್ಮ್ ಹೌಸ್ಗಳು, ವಾಣಿಜ್ಯ ಕಟ್ಟಡಗಳಿಗೆ ಅತ್ಯುತ್ತಮ ಆಯ್ಕೆ. ಲಭ್ಯ ಇರೋ ಗಾತ್ರಗಳು 11x8x6 17 kg, 11x6x6 13 kg, 5 ರಿಂದ 7 Nmm² ವರೆಗೆ ಕಂಪ್ರೆಷನ್ ಸ್ಟ್ರೆಂತ್ ಹೊಂದಿರೋ ಈ ಬ್ಲಾಕ್ಗಳು ನಿಮ್ಮ ಕಟ್ಟಡಕ್ಕೆ ಭದ್ರತೆ, ಬಲವನ್ನ ನೀಡುತ್ತೆ. ಇನ್ನು ಕಚೇರಿ ವಿಳಾಸ ಮಾರಗೊಂಡನಹಳ್ಳಿ, ಕೆಂಗೇರಿ ಉಪನಗರ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ಸುರಕ್ಷಾ ಮಡ್ ಬ್ಲಾಕ್, ಕಡಿಮೆ ವೆಚ್ಚ, ಹೆಚ್ಚು ಗುಣಮಟ್ಟ, ಬಲಿಷ್ಠ ಮನೆ ನಿರ್ಮಾಣಕ್ಕೆ ವಿಶ್ವಾಸಾರ್ಹ ಆಯ್ಕೆ. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋ ಜಾಗ ಇದು. ಇಲ್ಲಿ ಬ್ಯಾಂಗ್ಳೂರ್ ಯೂನಿಟ್ ಇದು. ಇಲ್ಲಿ ಸದ್ಯಕ್ಕೆ ಈಗ ಇಲ್ಲಿ 3000 ಬ್ಲಾಕ್ಸ್ ಪರ್ ಡೇ, ಅಂದ್ರೆ 2 ಶಿಫ್ಟ್ ಆದ್ರೆ 6000 ಬ್ಲಾಕ್ಸ್ ಕೆಪಾಸಿಟಿ ಈಗ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಎಮ್ಸ್ಯಾಂಡ್ ಬ್ಲಾಕ್ ಮಾತ್ರ ಮಾಡ್ತೀವಿ. ನೀವು ನೋಡ್ಬೋದು ಎಮ್ಸ್ಯಾಂಡ್ ಇಲ್ಲಿ ಬಂದಿದೆ. ಇದು ಪ್ಲಸ್ ಇದಕ್ಕೆ ರಿಕ್ವೈರ್ಡ್ ಕ್ವಾಂಟಿಟಿಯಲ್ಲಿ ಸಿಮೆಂಟ್ ಅದು ಯೂಸ್ ಮಾಡಿಕೊಂಡು ಇಲ್ಲಿ ಕಂಪ್ರೆಷನ್, ಈ ಮಿಷಿನಲ್ಲಿ 70 ಟನ್ ಕೆಪಾಸಿಟಿಯಲ್ಲಿ ಕಂಪ್ರೆಷನ್ ಆಗುತ್ತೆ. ಅಂದ್ರೆ 2 ಫೀಟ್ ಡೈ 11 ಇಂಚಿಗೆ ನಾವು ತಂದು ಕಂಪ್ರೆಷನ್ ಮಾಡ್ತೀವಿ. ಅಂದ್ರೆ ಆಲ್ಮೋಸ್ಟ್ 50% ಇಂದ ಜಾಸ್ತಿ ಕಂಪ್ರೆಷನ್ ಕೊಟ್ಟು ಅದು ಆ ಬ್ಲಾಕ್ ಸ್ಟ್ರಾಂಗ್ ಆಗೋ ತರ ಮಾಡ್ತೀವಿ. ಮತ್ತೆ ನಮ್ಮ ಬ್ಲಾಕಿಗೆ ಸ್ಟ್ರೆಂತ್ ಬಂದ್ಬಿಟ್ಟು ನಿಮಗೆ ಒಂದು 6 Nm ಇಂದ ಒಂದು 8 ತನಕ ಬರುತ್ತೆ. ಆ ರೇಂಜಲ್ಲಿ ಮಡ್ ಬ್ಲಾಕ್ಗೂ ಅದೇ ಸ್ಟ್ರೆಂತ್ ಬರುತ್ತೆ, ಎಮ್ಸ್ಯಾಂಡ್ ಆದ್ರೂ ಬರುತ್ತೆ. ಅದಕ್ಕೆ ಏನು ಡಿಫ್ರೆನ್ಸ್ ಅಂತ ಕೆಲವರಿಗೆ ಅದು ಅನಿಸ್ಬೋದು. ಅಂದ್ರೆ ಮಡ್ ಬ್ಲಾಕ್ ಅಲ್ಲಿ ಸಿಮೆಂಟ್ ಪರ್ಸೆಂಟೇಜ್ 8 ಇಂದ 10 ಇರುತ್ತೆ. ಇದರಲ್ಲೂ ಅದೇ ಪರ್ಸೆಂಟೇಜ್ ಮೇಂಟೈನ್ ಮಾಡಿದ್ದೀವಿ. ಮಡ್ ಬ್ಲಾಕ್ ಅಲ್ಲಿ ಮಣ್ಣು ಯೂಸ್ ಮಾಡೋ ಬದಲು ಮಣ್ಣು ಯೂಸ್ ಮಾಡ್ತೀವಿ. ಎಮ್ಸ್ಯಾಂಡ್ ಬ್ಲಾಕ್ ಅಲ್ಲಿ ಮಣ್ಣಿನ ಬದಲು ಎಮ್ಸ್ಯಾಂಡ್ ಡಸ್ಟ್ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ತೋರಿಸ್ಬೋದು. ಈಗ ನೋಡಿ, ಇಲ್ಲಿ ಇದು ಬ್ಯಾಂಗ್ಳೂರ್ ಆಫೀಸ್ ಇದು. ಇಲ್ಲಿ ಈ ಬ್ಲಾಕ್ ಇಂದಾನೆ ಯಾವ ರೀತಿ ಕಟ್ಟಿದ್ದೇವೆ ಅಂತಾನು ನೋಡ್ಬೋದು. ಇದು ಜಸ್ಟ್ ಲಾಕ್ ಮಾಡಿರುವಂತ ಬ್ಲಾಕ್. ಏನು ಬ್ಲಾಕ್ ಮೇಲೆ ಈ ತರ ಲಾಕಿಂಗ್ ಬರುತ್ತೆ. ಇದರಲ್ಲಿ ಗಾರೆ ಏನು ಹಾಕಕ್ಕಿಲ್ಲ, ಜಸ್ಟ್ ಲಾಕ್ ಮಾಡ್ತಾ ಕಟ್ತಾ ಹೋಗಿದ್ದು. ಸೇಮ್ ಮೆಥಡ್ ಅಲ್ಲಿ ಕಟ್ಟಿರುವಂತ ಬಿಲ್ಡಿಂಗ್ ಇದು. ಇಲ್ಲಿ ನಾವು ಒಂದು ಸಣ್ಣದಾಗಿ ಆಫೀಸ್ ಮಾಡಿದ್ದೇವೆ. ಡೆಮೋ ತರನೂ ಆಗುತ್ತೆ, ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೂ ಬೇಕು ಅಂತ. ಇಲ್ಲಿ ಬಂದವರಿಗೆ ಅದರ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದ್ರ ಜೊತೆಗೆ ನಮ್ಮಲ್ಲಿ ಏನೇನು ಪ್ರಾಡಕ್ಟ್ ಇದೆ ಅಂತ, ಈಗ ಬ್ಯಾಂಗ್ಳೂರಲ್ಲಿ ಪ್ರೊಡಕ್ಷನ್ ಇರುವಂತದ್ದು ಎಮ್ಸ್ಯಾಂಡ್ ಬ್ಲಾಕ್ ಲಾಕಿಂಗ್ ಅಲ್ಲಿ. ಇದು ಈ ತರ ಲಾಕಿಂಗ್ ಆಗುತ್ತೆ. ಇಲ್ಲಿ 4 ಸುತ್ತಲೂ ಲಾಕ್ ಇರೋ ಕಾರಣ ಇದು ಈ ತರ ನಾವು ಜೋಡಿಸ್ತಾ ಹೋಗ್ಬೋದು. ಇದಕ್ಕೆ ನಾವು ಮಧ್ಯ ಸಿಮೆಂಟ್ ಏನು ಯೂಸ್ ಮಾಡ್ಬೇಕು ಅಂತಿಲ್ಲ. ಆ ತರನು ಬೇಕು ಅಂತಿದ್ರೆ ಒಂದು ಸಣ್ಣ ಗ್ಯಾಪ್ ಇದೆ, ಟೈಲ್ ಅಡ್ಜಸ್ಟ್ ಏನಾದ್ರು ಯೂಸ್ ಮಾಡ್ಕೊಳ್ಳೋ ಅಂತ ಒಂದು ಆಪ್ಷನ್ ಕೂಡ ಇದೆ. ಅಗತ್ಯ ಇದ್ರೆ ಮಾಡ್ಬೋದು. ಅದೇ ನಾವು ಈ ಬಿಲ್ಡಿಂಗ್ ಕಟ್ಟುವಾಗ ಯಾವುದೇ ಆ ತರ ಅಡ್ಜಸ್ಟ್ ಯೂಸ್ ಮಾಡೋದೇ ಕಟ್ಟಿದ್ದೀವಿ. ಬರೀ ಲಾಕ್ ಮಾಡ್ತಾ ಹೋಗಿ ವಾಲ್ 9 ಫೀಟ್ ಆದ್ಮೇಲೆ
ಹಂಚಾಕಿದೀವಿ. ಇಲ್ಲಿ RCC ಮೋಲ್ಡ್ ಏನ್ ಬೇಕಾದ್ರೂ ಮಾಡ್ಬೋದು. ವಿದೌಟ್ ಪಿಲ್ಲರು ಕೂಡ ಮಾಡ್ಲಿಕ್ಕೆ ಬರುತ್ತೆ. 1000 ಸ್ಕ್ವೇರ್ ಫೀಟ್ ಒಳಗಡೆ ಎಲ್ಲ ಆದ್ರೆ ವಿದೌಟ್ ಪಿಲ್ಲರು ಮಾಡ್ಬೋದು, ಬೇಸ್ಮೆಂಟ್ ಎಲ್ಲ ಗಟ್ಟಿದೆ ಅಂತಿದ್ರೆ. ಆಮೇಲೆ ವಿತ್ ಪಿಲ್ಲರ್ ಆದ್ರೆ ನಿಮ್ಗೆ ಎಷ್ಟು ಫ್ಲೋರ್ ಬೇಕಾದ್ರೂ ಮಾಡ್ಬೋದು. ಇದರಲ್ಲಿ ನಮ್ಮ ಕಂಪನಿದು ಬ್ಲಾಕ್ ಸೈಜ್ ಬಂದ್ಬಿಟ್ಟು 8 ಇಂಚ್ ಅಗಲ, 6 ಇಂಚ್ ಎತ್ತರ, 11 ಉದ್ದ. ಇದು ದೊಡ್ಡ ಸೈಜ್ ಬ್ಲಾಕ್. ಇದು ಎಮ್ ಸ್ಯಾಂಡ್ ಅಲ್ಲೂ ಬರುತ್ತೆ, ಸೇಮ್ ಸೈಜ್ ಅಲ್ಲಿ ಮಡ್ ಬ್ಲಾಕ್ ಅಲ್ಲೂ ಬರುತ್ತೆ. ಇನ್ನೊಂದು ಬರೋದು 6 ಇಂಚ್ ವಿಡ್ತ್, ಹೈಟ್ 6 ಇಂಚ್, 11 ಲೆಂತ್. ಇದು ಇನ್ನೊಂದು ಸೈಜ್. ಇದು ಪಾರ್ಟಿಷನ್ ವಾಲ್ಗೆಲ್ಲ ಇದರ ಯೂಸ್ ಮಾಡ್ಬೋದು. ಇದು ಮೇನ್ ವಾಲ್ಗೆಲ್ಲ ಈ ತರ 8 ಇಂಚ್ ಬ್ಲಾಕ್ ಯೂಸ್ ಮಾಡ್ಬೋದು. ಇದರಲ್ಲಿ ಮಡ್ ಬ್ಲಾಕ್ ಬರುತ್ತೆ 6 ಇಂಚ್ ಬ್ಲಾಕ್ ಅಲ್ಲಿ. 2 ಸೈಜ್ ಅಲ್ಲಿ ಎಮ್ ಸ್ಯಾಂಡ್ ಬ್ಲಾಕ್ ಮತ್ತೆ ಮಡ್ ಬ್ಲಾಕ್ ಎರಡು ಯೂಸ್ ಮಾಡ್ಬೋದು. ಏನು ಈಗ ಯಾವ ರೀತಿ ಕನ್ಸ್ಟ್ರಕ್ಷನ್ ಈಸಿ ಅಂತ ಹೇಳೋದಕ್ಕೆ, ಇದು ಪ್ಲಾಸ್ಟಿಂಗ್ ಮಾಡದ ಜಾಗ ನೋಡಿ. ಡೈರೆಕ್ಟ್ ಆಗಿ ನಾವು ಪೇಂಟ್ ಕೊಟ್ಟು, ಪ್ರೈಮರ್ ಕೊಟ್ಟು, ಈ ಪಾಯಿಂಟ್ ಫಿಲ್ ಮಾಡಿ ಪ್ರೈಮರ್ ಕೊಟ್ಟು ಪೇಂಟ್ ಮಾಡಿದಂಥ ಜಾಗ ಇದು. ಅದೇ ರೀತಿ ನಾವು ಒಳಗಡೆ ತೋರಿಸ್ತೀವಿ. ಅದೇನ್ ಮಾಡಿದ್ದೇವೆ ಅಂದ್ರೆ ಮಡ್ ಬ್ಲಾಕ್ ಅಲ್ಲಿ ವಾಲ್ ಮಾಡಿದ್ದಿದೆ, ಅದರಲ್ಲಿ ಪೇಂಟ್ ಬದಲು ವಾರ್ನಿಶ್ ಯೂಸ್ ಮಾಡಿದ್ವಿ ನಾವು, ಇಕೋ ಫ್ರೆಂಡ್ಲಿ ಆಗಿ ಮತ್ತು ಕಾಣ್ಬೇಕನ್ನೋ ಉದ್ದೇಶಕ್ಕೆ ಆ ಥರ ಮಾಡಿದ್ವಿ. ಕಸ್ಟಮರ್ಗೆ ಯಾವುದು ರಿಕ್ವೈರ್ಮೆಂಟ್ ಇದೆ ಆ ಥರ ಮಾಡ್ಬೋದು. ಈಗ ಒಂದು ಕಾಂಪೌಂಡ್ ವಾಲ್ ಆದರೂ ಡೈರೆಕ್ಟ್ ಪೇಂಟ್ ಮಾಡಿ ಆದಷ್ಟು ಬೇಗ ಮುಗಿಸ್ಬೇಕು ಅಂತಿದ್ರೆ ಎಮ್ ಸ್ಯಾಂಡ್ ಬ್ಲಾಕ್ ಹಾಕಿ ಡೈರೆಕ್ಟ್ ಪೇಂಟ್ ಮಾಡಿ ಬಿಡ್ಬೋದು. ಪಾಯಿಂಟಿಂಗು ಮಾಡುವ ಅಗತ್ಯ ಇಲ್ಲ. ಪಾಯಿಂಟಿಂಗ್ ಮಾಡೋದಿದ್ರು ಕಾಂಪೌಂಡ್ ವಾಲಿಗೆಲ್ಲ ನೀಟಾಗಿ ಕಾಣ್ತದೆ. ಅದರಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ಬೇಗ ಮುಗಿಸುವಂಥ ಕೆಲಸ ಮಾಡ್ಬೋದು.